ಸಿನಿಮಾ ಮೂಲಕ ರುಕ್ಮಿಣಿಯವರು ಒಂದೇ ಒಂದು ಮಿಸ್ ಮಾಡ್ಕೊಂಡಿದ್ರು ಅಂತ ನನಗನ್ನಿಸ್ತಾ ಇದೆ, ಸಮುದ್ರ. ಅಲ್ಲ, ಸಮುದ್ರ, ಎಳ್ನೀರು, ಇನ್ನೇನು ಮಿಸ್ ಮಾಡಿದ್ದೀನಿ, ಮಂಗಳೂರಲ್ಲಿ ಶೂಟ್ ಮಾಡಿದವ ಇಲ್ಲ, ಅಷ್ಟೇ, ಆ 3 ವಿಷಯ ಮಿಸ್ ಆಗಿರ್ಬೋದು. ಡಬ್ಬಿಂಗ್ ಸಂದರ್ಭದಲ್ಲಿ ಸಿನಿಮಾ ನೋಡುವಾಗ ಒಂದಷ್ಟು ಅಂದಾಜಿರುತ್ತೆ, ಈ ಸಿನಿಮಾ ಈ ಮಟ್ಟಕ್ಕೆ ನಿಂತ್ಕೊಳ್ಳುತ್ತೆ, ಸದ್ದು ಮಾಡುತ್ತಾ, ಅಥವಾ ಈ ಒಂದು ಸೀನ್ಗೆ ಶಾರ್ಟ್ಗೆ ಜನ ಶಿಳೆ ಚಪ್ಪಾಳೆ ಹೊಡಿತಾರೆ ಅಂತ. ಸೊ ಆ ಥರದ ಒಂದು ಸೀನ್ಸ್ಗಳ ಬಗ್ಗೆ ಹೇಳೋದಾದ್ರೆ ಯಾವ್ದು ಸೀನ್ ಅಂದರೆ ಯಾವ ಕಂಟೆಂಟ್ ನಿಮಗೆ ತುಂಬ ಮೇಲಕ್ಕೆ ತಗೊಂಡು ಕೂರಿಸುತ್ತೆ ಜನರನ್ನ ಅನ್ಸುತ್ತೆ? ಐ ಥಿಂಕ್ ಶಿವಣ್ಣ ಅವ್ರ ಪರ್ಫಾಮೆನ್ಸು ಅದು ಡೆಫಿನೆಟ್ಲಿ ಜನರಿಗೆ ತುಂಬ ತುಂಬ ಕಾಡುತ್ತೆ. ಆ್ಯಕ್ಷನ್ ಸೀನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ಆ್ಯಕ್ಷನ್ ಸೀನ್ಸ್ ನನಗೆ ನೋಡೋಕ್ಕೆ ಅವಕಾಶ ಇರಲಿಲ್ಲ, ನಾನು ಆ ಸೀನ್ಸಲ್ಲಿ ಇರಲಿಲ್ಲ. ಬಟ್ ಇವಾಗ ಟೀಸರ್ಸಲ್ಲಿ ಅಥವಾ ಹಾಡುಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಐ ಥಿಂಕ್ ನಮ್ಮ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಶಿವಣ್ಣನ ಆ್ಯಕ್ಷನ್ ಸೀನ್ಸ್ ಎಲ್ಲ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸರ್ ಹಣ ಇದ್ದಾರೆ, ಗಣನ ಈ ಕಡೆ ಕರ್ಕೊಂಡು ನೋಡಿದ್ರು ಬೇರೆ ಸಿನಿಮಾಗೆ. ಹೌದು, ಅದೇ ಏನೋ ಒಂದು ಮಫ್ತಿ ಬೈರತಿರಣಗಲ್ ಮಲ್ಟಿವರ್ಸ್ ನಡೀತಾ ಇದೆ, ನಾನು 2ರಲ್ಲೂ ಇದ್ದೀನಿ. ಸರ್ಪ್ರೈಸ್ ಇದೆಯಾ ಏನಾದರೂ, ಗಣ ಏನಾದ್ರು ಕಾಣಿಸ್ಕೋಬಹುದಾ? ಇರ್ಬೋದು, ಗೊತ್ತಿಲ್ಲ. ಅಲ್ಲ, ಐ ಡೋಂಟ್ ನೋ ಇಫ್ ದಟ್ ಇಸ್ ದ ಪ್ಲ್ಯಾನ್, ಇದು ನನಗಂತೂ ಗೊತ್ತಿಲ್ಲ. ಹಬ್ಬಕ್ಕೆ ಒಂದೆರಡು ಸಿನಿಮಾಗಳು ಅಂದರೆ ಕಂಟಿನ್ಯೂಸ್ ಹಬ್ಬ ಅಂತ ಅನಿಸುತ್ತೆ. ಇದು ದೀಪಾವಳಿ ಏನು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ಇನ್ನು 15 ತನಕ 2 ಹಬ್ಬಗಳು, ಅಂದರೆ ದೀಪಾವಳಿನೇ ಕಂಟಿನ್ಯೂಸ್ ಆಗ್ತಾ ಇದೆ ಅಂತ. ಖಂಡಿತವಾಗ್ಲೂ ನನಗೆ ಈ ವರ್ಷ ಅಂತೂ ಧಮಾಕ ದೀಪಾವಳಿ ಆಗ್ತಾ ಇದೆ. ಈ ಕಡೆ ಬಗೀರ ರಿಲೀಸ್ ಆಗ್ತಾ ಇದೆ, ಆ್ಯಂಡ್ ಬೈರತಿ ರಣಗಲ್ ಕೂಡ ಏನೋ ರಿಲೀಸಿಗೆ ಬರ್ತಾ ಇದೆ. ತುಂಬ ಖುಷಿಯಾಗುತ್ತೆ. ಅಂದರೆ ಈ ಸತಿ ಪ್ರಮೋಷನ್ಸಿಂದ ಮನೇಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ, ಬಟ್ ಅಟ್ಲೀಸ್ಟ್ ನಾನು ಬೆಂಗಳೂರಲ್ಲಿ ಇದ್ದೀನಲ್ಲ, ಸೊ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ನಮ್ಮ ಅಜ್ಜಿ ಜೊತೆಗೆ, ನಮ್ಮ ಅಮ್ಮನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗ್ತಾ ಇದೆ. ಸೊ ಚೆನ್ನಾಗಿದೆ. ಅದ ನಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ಅಂದರೆ ಬೇರೆ ಪರಭಾಷೆಗಳಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳು ಹುಡ್ಕೋ ಬರ್ತಿದೆ, ಒಂದು ತಮಿಳು ಮತ್ತು ತೆಲುಗು ಎರಡು ಕಡೆನೂ ಒಂದೊಳ್ಳೆ, ಈ ಕಡೆ SK, ಇನ್ನು ವಿಜಯ್ ಸೇತುಪತಿ. ಆ ಅನುಭವಗಳು ಮೊದಲ ಹೆಜ್ಜೆನಲ್ಲೇ ಇಷ್ಟು ಪ್ಯಾನ್ ಇಂಡಿಯಾ, ಪ್ಯಾನ್ ಸೌತ್ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದೀರಾ? ಖುಷಿ ಆಗುತ್ತೆ. ಅಂದರೆ ಪರಭಾಷೆಯಲ್ಲೂ ಕೂಡ ಏನೋ ಒಂದು ನಂಬಿಕೆ ಇಟ್ಕೊಂಡು ಆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ನನಗೆ. ಒಳ್ಳೆ ರೋಲ್ಸ್ ಕೂಡ ಅದರಲ್ಲಿ ಪಾತ್ರಗಳು ಕೊಡ್ತಿರೋದು, ಅದು ಸಿಕ್ಕಾಪಟ್ಟೆ ಸಾಲಿಡ್ ಆಗಿದೆ. ಬರೀ ಒಂದು 3-4 ಸೀನ್ಸು, ಹಾಡು, ಆ ಥರದ್ದು ರೋಲ್ಸ್ ಅಲ್ಲ. ಅದೇ ನೋಡೋಣ. ಇವಾಗ ನಮ್ಮ SK ಸರ್ ಜೊತೆಗೆ ಶೂಟಿಂಗ್ ಆಲ್ಮೋಸ್ಟ್ ಮುಗ್ದಿದೆ, ವಿಜಯ್ ಸೇತುಪತಿ ಸರ್ ಜೊತೆಗೆ ಆಗಲೇ ಮುಗ್ದಿದೆ. ಐ ಥಿಂಕ್ ಮುಂದಿನ ವರ್ಷ ರಿಲೀಸ್ ಆಗಬಹುದು, ನೋಡೋಣ. ಅದರಲ್ಲಿ ಹೆಂಗೆ ರಿಸೆಪ್ಷನ್ ಇರ್ಬೋದೋ ಗೊತ್ತಿಲ್ಲ, ಬಟ್ ನಾನು ಜಾಸ್ತಿ ರಿಸೆಪ್ಷನ್ ಬಗ್ಗೆ ಯೋಚನೆ ಮಾಡಲ್ಲ. ನಾನು ಶೂಟಲ್ಲಿ ನಮ್ಮ ಹೀರೋಸಿಂದ ಅಥವಾ ನಮ್ಮ ನಿರ್ದೇಶಕರಿಂದ, ನಮ್ಮ ಬೇರೆ ಕಲಾವಿದರಿಂದ ನಾನು ತುಂಬ ಕಲ್ತಿರ್ತೀನಿ. ಸೊ ನಾನು ಅದ್ರ ಬಗ್ಗೆನೇ ಫೋಕಸ್ ಮಾಡ್ತೀನಿ. ಎಕ್ಸ್ಪೀರಿಯೆನ್ಸಲ್ಲಿ ಮತ್ತು ಕಲಿಯೋದ್ರಲ್ಲಿ ನಾನು ಫೋಕಸ್ ಮಾಡ್ತೀನಿ. ಮುಂದೆ ಏನಾಗುತ್ತೋ ನನಗೆ ಏನು ಕಂಟ್ರೋಲ್ ಇಲ್ಲ. ಚೆನ್ನಾಗಾದರೆ ಒಳ್ಳೆಯದು, ಇಲ್ಲದೆ ಹೋದರೆ ವಿ ಲರ್ನ್ ಫ್ರಮ್ ಇಟ್ ಆ್ಯಂಡ್ ಮೂವ್ ಆನ್. ಸೊ ನಾಯಕಿಯಾಗಿ ಒಂದಷ್ಟು ಕನಸುಗಳಿರುತ್ತೆ, ಅಂದರೆ ಈ ಥರದೊಂದು ಪಾತ್ರಗಳು ಮಾಡಬೇಕು ಅಂತ. ಆ ಥರ ಕನಸು ಯಾವ ಪಾತ್ರಗಳು ಮಾಡಬೇಕು ಅಂತ ಅನಿಸುತ್ತೆ ಅಂದರೆ, ಯಾಕಂದರೆ ನಿಮ್ಮ ಫಾಲೋಅಪ್ ಮಾಡ್ತಿರೋ ಒಂದು ಸಾಕಷ್ಟು ಜನ ಇದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಆಫ್ಟರ್ ತುಂಬ ವರ್ಷಗಳಾದ ನಂತರದಲ್ಲಿ ನಾಯಕಿಯರಿಗೆ ಒಂದು ವರ್ಗ ಸ್ಟಾರ್ಟ್ ಆಗುವಂಥದ್ದು ನಿಮಗೆ ಸಿಕ್ಕಿರುವಂಥದ್ದು.